ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಬಂದು GDS ಆನ್ಲೈನ್ ಅಪ್ಲಿಕೇಶನ್ ಬಿಟ್ಟಿದ್ದಾರೆ. ಸೊ ಕರ್ನಾಟಕದಲ್ಲಿ ನಿಯರ್ಲಿ 1000 ಸಮಥಿಂಗ್ ಪೋಸ್ಟ್ ಇದ್ದಾವೆ. ಸೊ ಅದನ್ನು ಹೇಗೆ ಅಪ್ಲೈ ಮಾಡೋದಂತ ನೋಡೋಣ ಬನ್ನಿ. ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡಿದ್ದೀನಿ. ಸೊ ನಿಮಗೆ ಆದರೆ ಆ ಲಿಂಕ್ ಓಪನ್ ಮಾಡಿದ ತಕ್ಷಣ ಇಲ್ಲಿ ಜಸ್ಟ್ ರಿಜಿಸ್ಟ್ರೇಷನ್ ಅಂತ ಬರುತ್ತೆ, ಕ್ಯಾಂಡಿಡೇಟ್ ಲಾಗಿನ್ ಬರೋದಿಲ್ಲ. ಆ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ 2 ಡೀಟೇಲ್ಸ್ ಇರುತ್ತೆ, ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸು ಮತ್ತು ಇನ್ನೊಂದು ಡೀಟೇಲ್ಸ್ ಅಂತ. ಸೊ ಫಸ್ಟ್ ಇಲ್ಲಿ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐ ಡಿ ಕೊಟ್ಕೊಳ್ಳಿ. ಮೊಬೈಲ್ ನಂಬರ್ ಕೊಟ್ಟು ಇಮೇಲ್ ಐ ಡಿ ಕೊಟ್ಟಿದ ಮೇಲೆ ನೆಕ್ಸ್ಟ್ ಆಗಿದ ತಕ್ಷಣ ಅಲ್ಲಿ ನಿಮ್ಮದು ಡೀಟೇಲ್ಸ್ ಕೇಳುತ್ತೆ. ಲೈಕ್ ನಿಮ್ಮ ಹೆಸರು, ನಿಮ್ಮ ಫಾದರ್ ನೇಮು, ನಿಮ್ಮ ಮದರ್ ನೇಮು ಇಷ್ಟೆಲ್ಲ ಕೇಳಿ OTP ಕೇಳುತ್ತೆ. ಅದೆರಡು ಅಪ್ಲೈ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ನಿಮ್ಮದು ರಿಜಿಸ್ಟ್ರೇಷನ್ ಆಗುತ್ತೆ. ರಿಜಿಸ್ಟ್ರೇಷನ್ ಆಗಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರು ಮತ್ತು ಒಂದು ಪಾಸ್ವರ್ಡು, ಅವರೇ ಜನ್ರೇಟ್ ಮಾಡಿರೋ ಒಂದು ಪಾಸ್ವರ್ಡು ನಿಮಗೆ ಯಾವುದು ರಿಜಿಸ್ಟರ್ ನಂಬರ್ ಕೊಟ್ಟಿರ್ತೀರಲ್ಲ ಆ ನಂಬರಿಗೆ ಮೆಸೇಜ್ ಬರುತ್ತೆ. ಸೊ ಆವಾಗ ಏನು ಮಾಡಿ, ಬ್ಯಾಕ್ ಹೋಗ್ಬಿಟ್ಟು ಅವಾಗ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಯಿತು. ಇವಾಗ ನಾವು ಹೊಸದು ಅಪ್ಲಿಕೇಶನನ್ನು ಹೆಂಗೆ ಹಾಕೊಳ್ಳೋದನ್ನು ನೋಡೋಣ. ಸೊ ಇವಾಗ ನಮಗೆ ರಿಜಿಸ್ಟ್ರೇಷನ್ ನಂಬರ್ ಮತ್ತು ಪಾಸ್ವರ್ಡ್ ಸಿಕ್ಕಿದೆ. ಸೊ ನೆಕ್ಸ್ಟ್ ಅದೇ ಲಿಂಕನ್ನು ಮತ್ತೆ ಕ್ಲಿಕ್ ಮಾಡಿದ ತಕ್ಷಣ ಸೇಮ್ ನನಗೆ ಹೆಂಗೆ ಬಂದಿದೆ ಅದೇ ಥರ ಬರುತ್ತೆ ನಿಮಗೂ ಕೂಡ. ಸೊ ಫಸ್ಟ್ ಇಲ್ಲಿ ಕ್ಯಾಂಡಿಡೇಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಕ್ಯಾಂಡಿಡೇಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಒಂದು ಇನ್ಸ್ಟ್ರಕ್ಷನ್ಸ್ ಇದೆ, ಅದು ಓದ್ಕೊಳ್ಳಿ. ಎಂಟರ್ ಯುವರ್ ರಿಜಿಸ್ಟ್ರೇಷನ್ ನಂಬರ್ ಇನ್ ದ ಯೂಸರ್ ID ಫೀಲ್ಡ್. ಇಲ್ಲಿ ಯೂಸರ್ ID ಅಂತ ಕೇಳ್ತಾನೆ, ಅಲ್ಲಿ ನಮ್ಮದು ರಿಜಿಸ್ಟ್ರೇಷನ್ ನಂಬರ್ ಕೊಟ್ಕೋಬೇಕು. ಆ ರಿಜಿಸ್ಟ್ರೇಷನ್ ನಂಬರ್ ನಮಗೆ ಆಲ್ರೆಡಿ ಮೆಸೇಜ್ ಮಾಡಿರ್ತಾರೆ. ನೆಕ್ಸ್ಟು ಆಮೇಲೆ ಇಲ್ಲಿ ಪಾಸ್ವರ್ಡ್ ಕೂಡ ಕೊಟ್ಟಿರ್ತಾರೆ, ಅದೇ ಪಾಸ್ವರ್ಡನ್ನು ಇಲ್ಲಿ ಎಂಟರ್ ಮಾಡ್ಕೋಬೇಕು. ಇದು 5 ಅನ್ಸಕ್ಸಸ್ಫುಲ್ ಅಟೆಂಪ್ಟ್ ಆಯ್ತು ಅಂದರೆ ನಿಮ್ಮದನ್ನು ಬ್ಲಾಕ್ ಮಾಡಲಾಗುತ್ತೆ. ಸೊ ಹುಷಾರಾಗಿ ಮಾಡ್ಕೊಳ್ಳಿ. ಸಪೋಸ್ ನಿಮಗೆ ಆ ಪಾಸ್ವರ್ಡ್ ಇಷ್ಟ ಆಗಿಲ್ಲ ಅಂತಂದರೆ ಫರ್ಗಟ್ ಪಾಸ್ವರ್ಡ್ ಅಂತ ಆಪ್ಷನ್ ಕೊಟ್ಕೊಳ್ಳಿ. ಸೊ ನೆಕ್ಸ್ಟ್ ಪ್ರೊಸೀಡ್ ಟು ಲಾಗಿನ್. ಓಕೆ, ಇವಾಗ ಪ್ರೊಸೀಡ್ ಟು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಯೂಸರ್ ID ಮತ್ತು ಪಾಸ್ವರ್ಡ್ ಕೇಳುತ್ತೆ. ಯೂಸರ್ ID ಅಂತಂದರೆ ಅವಾಗ ನಿಮ್ಗೆ ರಿಜಿಸ್ಟ್ರೇಷನ್ ನಂಬರ್ ಮೆಸೇಜ್ ಬಂದಿರುತ್ತಲ್ಲ ಅದೇ. ಸೊ ನೆಕ್ಸ್ಟ್ ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇವಾಗ ಲಾಗಿನ್ ಮಾಡೋದಕ್ಕೆ ನನಗೆ OTP ಬಂದಿದೆ. ಸೊ OTPನ ಎಂಟ್ರ್ ಮಾಡಿ ವೆರಿಫೈ ಆ್ಯಂಡ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. OTP ವೆರಿಫೈ ಆಯಿತು, ಇವಾಗ ಲಾಗಿನ್ ಆಗುತ್ತೆ, ವೆಯ್ಟ್ ಮಾಡಿ. ಓಕೆ, ಇವಾಗ ನ್ಯೂ ಪೇಜ್ ಓಪನ್ ಆಯ್ತು ನೋಡಿ ಫ್ರೆಂಡ್ಸ್. ಇಲ್ಲಿ ಗ್ರಾಮೀಣ್ ಡಾಕ್ ಸೇವಕ ಅಂತ ಬಂದಿದೆ. ಸೊ ಇಲ್ಲಿ ನೋಟಿಫಿಕೇಷನ್ ಕೂಡ ನಾವು ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ಅಪ್ಲಿಕೇಶನ್ ಓಪನ್ ಅಂತಿದೆ. ಸೊ ಇಲ್ಲಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ. ಇದಕ್ಕೆ ಲಾಸ್ಟ್ ಡೇಟ್ ಬಂದುಬಿಟ್ಟು 16th ಫೆಬ್ರವರಿ ಇರುತ್ತೆ. ಸೊ ಓನ್ಲಿ 13 ಡೇಸ್ ಲೆಫ್ಟು. ಸೊ ಆದಷ್ಟು ಬೇಗ ಅಪ್ಲೈ ಮಾಡಿ. ಓಕೆ ಫ್ರೆಂಡ್ಸ್, ಅಪ್ಲೈ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡೋಣ, ಸೆಲೆಕ್ಟ್ ನೋಟಿಫಿಕೇಷನ್. ಓಕೆ, ಇವಾಗ ಎಲ್ಲ ಡೀಟೇಲ್ಸನ್ನು ಫಿಲ್ ಮಾಡಬೇಕಾಗಿದೆ. ಸೊ ಫಸ್ಟ್ ಬಂದುಬಿಟ್ಟು ಪರ್ಸ್ನಲ್ ಡೀಟೇಲ್ಸ್ ಅಂತ ಇದೆ. ನೆಕ್ಸ್ಟ್ ಎಜುಕೇಷ್ನಲ್ ಡೀಟೇಲ್ಸು, ಆಮೇಲೆ ಪೋಸ್ಟ್ ಪ್ರಿಫರೆನ್ಸಸನ್ನು ಫಿಲ್ ಮಾಡಿ ನಿಮ್ಮ ಫೋಟೋ ಮತ್ತು ಸಿಗ್ನೇಚರನ್ನು ಅಪ್ಲೋಡ್ ಮಾಡಿದರೆ ಲಾಸ್ಟ್ ಸ್ಟೆಪ್. ಓಕೆ ಫ್ರೆಂಡ್ಸ್, ಫಸ್ಟು ಬೇಸಿಕ್ ಡೀಟೇಲ್ಸನ್ನು ಫಿಲ್ ಮಾಡೋಣ. ನಾವು ಏನು ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡಿರ್ತೀವಲ್ಲ ಅಲ್ಲಿಂದ ಆಟೋಮೆಟಿಕ್ಕಾಗಿ ಇದು ಎಲ್ಲ ಡೀಟೇಲ್ಸನ್ನು ಫಿಲ್ ಮಾಡ್ಕೊಂಡಿರುತ್ತೆ. ಸೊ ಓಕೆ, ನಮ್ಮದು ಡೇಟ್ ಆಫ್ ಬರ್ತು ಮತ್ತು ಮೊಬೈಲ್ ನಂಬರು, ನಮ್ಮ ಕ್ಯಾಸ್ಟು ಎಲ್ಲನೂ ತೊಗೊಂಡಿರುತ್ತೆ. ಸಪೋಸ್ ಏನಾದರೂ ಅಲ್ಲಿ ಅಪ್ಡೇಟ್ ಮಾಡಬೇಕಾದ್ರೆ ಇಲ್ಲಿ ಕ್ಲಿಕ್ ಹಿಯರ್ ಟು ಅಪ್ಡೇಟ್ ಫಾರ್ ದ ರಿಜಿಸ್ಟ್ರೇಷನ್ ಡೀಟೇಲ್ಸ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಅಪ್ಡೇಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ನಾನು ಫಿಲ್ ಮಾಡ್ತಾ ಹೋಗ್ತೀನಿ ನೋಡಿ. ಮ್ಯಾರಿಟಲ್ ಸ್ಟೇಟಸ್ ಅನ್ಮ್ಯಾರಿಡ್ ಅಥವಾ ಸಿಂಗಲ್ ಅಂತಿದೆ, ಸಿಂಗಲ್ ಮೇಲೆ ಕ್ಲಿಕ್ ಮಾಡಿ. PWD ಅಂದರೆ ನೀವು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟಾ ಅಂತ ಕೇಳ್ತಿರೋದು. ಸೊ ನೋ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ನೀವು ಆಲ್ರೆಡಿ ಎಂಪ್ಲಾಯ್ ಇದ್ದೀರಾ ಅಂತ ಕೇಳುತ್ತೆ. ಸೊ ನಾನು ಎಂಪ್ಲಾಯ್ ಅಲ್ಲ, ಸೊ ನೋ ಅಂತ ಹಾಕೋತಿದ್ದೀನಿ. ನೆಕ್ಸ್ಟ್ ನೋಡಿ, ಇಲ್ಲಿ ನಾವು ಅಡ್ರೆಸ್ಸನ್ನು ಹಾಕೋಬೇಕು. ಸೊ ಅಡ್ರೆಸ್ಸನ್ನು ಟೈಪ್ ಮಾಡಿ. ಇಲ್ಲಿ ಪಿನ್ ಕೋಡ್ ಹಾಕ್ಕೊಳ್ಳಿ. ಸೊ ಪಿನ್ ಕೋಡ್ ಹಾಕೊಂಡಿದ ತಕ್ಷಣ ಅದು ಲೋಡ್ ಆಗುತ್ತೆ, ವೆಯ್ಟ್ ಮಾಡಿ. ಓಕೆ, ಪಿನ್ ಕೋಡ್ ಹಾಕಿದ ತಕ್ಷಣ ಇಮಿಡಿಯೇಟ್ಲಿ ನಿಮ್ಮದು ಸಿಟಿ ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ. ಸ್ಟೇಟ್ ಬರುತ್ತೆ, ಡಿಸ್ಟ್ರಿಕ್ಟ್ ಕೂಡ ಬರುತ್ತೆ. ಸೊ ನಿಮ್ಮದು ಪರ್ಮನೆಂಟ್ ಅಡ್ರೆಸ್ ಸೇಮ್ ಆಗಿದ್ದರೆ, ಪ್ರೆಸೆಂಟ್ ಅಡ್ರೆಸ್ ಮತ್ತು ಪರ್ಮನೆಂಟ್ ಅಡ್ರೆಸ್ ಸೇಮ್ ಆಗಿದ್ದರೆ ಇಲ್ಲಿ ಸೇಮ್ ಆ್ಯಸ್ ಪ್ರೆಸೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಅದು ಆಟೋಮೆಟಿಕ್ ಫೆಚ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ಬೇಸಿಕ್ ಡೀಟೇಲ್ಸ್ ಫಿಲ್ ಆಯ್ತು ನಂದು. ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋಣ.
ಓಕೆ, ಇವಾಗ ನೆಕ್ಸ್ಟು ನಮ್ಮದು ಎಜುಕೇಷ್ನಲ್ ಡೀಟೇಲ್ಸನ್ನು ಎಂಟರ್ ಮಾಡಬೇಕು. ಇಲ್ಲಿ ಫಸ್ಟಿಂದ ನೋಡ್ಕೊಳ್ಳಿ. ಸೆಲೆಕ್ಟ್ ದ ಎಸ್ ಎಸ್ ಸಿ ಅಂತಂದರೆ ಸೆಕೆಂಡ್ರಿ ಸ್ಕೂಲ್ ಅಥವಾ ನಿಮ್ಮದು SSLC ಅಂತ ಅರ್ಥ. ಯಾವ ಸರ್ಕಲಲ್ಲಿ ಅಂದರೆ ನಮ್ಮದು ಯಾವ ಸ್ಟೇಟ್ ಅಂತ ಸ್ಟೇಟ್ ತಗೊಳ್ಳಿ, ಕರ್ನಾಟಕ. ಓಕೆ, ಇಯರ್ ಆಫ್ ಪಾಸಿಂಗು ನಿಮ್ಮದು ಇಯರ್ ಆಫ್ ಪಾಸಿಂಗ್ ಯಾವುದೇ ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇವಾಗ ಬೋರ್ಡ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಟೇಟ್ ಬೋರ್ಡ್ ಆಗಿದ್ದರೆ ಸ್ಟೇಟ್ ಬೋರ್ಡ್ ಸೆಲೆಕ್ಟ್ ಮಾಡಿ, CBSE ಆಗಿದ್ದರೆ CBSE ಸೆಲೆಕ್ಟ್ ಮಾಡ್ಕೊಳ್ಳಿ. ನಂದು ಬಂದುಬಿಟ್ಟು ಕರ್ನಾಟಕ ಸೆಕೆಂಡ್ರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ 2014 to 24 ಬರುತ್ತೆ ನಂದು. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೋತಿದ್ದೀನಿ. ಓಕೆ, ಇವಾಗ ಇಲ್ಲಿ SSC ಮೆಮೊ ನಂಬರ್ ಅಂತಿದೆ. ಅದು SSC ಮೆಮೊ ನಂಬರ್ ಅಂದರೆ ನಮ್ಮದು SSLC ರಿಜಿಸ್ಟ್ರೇಷನ್ ನಂಬರ್ ಹಾಕ್ಕೋಬೇಕು ಫ್ರೆಂಡ್ಸ್. ಓಕೆ, ಓಕೆ, ಇವಾಗ ನೆಕ್ಸ್ಟ್ ಬಂದುಬಿಟ್ಟು ಈಚ್ ಸಬ್ಜೆಕ್ಟ್ ವೈಸ್ ನಾವು ಮಾರ್ಕ್ಸನ್ನು ಎಂಟರ್ ಮಾಡ್ಕೋಬೇಕಾಗುತ್ತೆ. ಸೊ ಇದು ಮಾರ್ಕ್ಸನ್ನು ಕರೆಕ್ಟಾಗಿ ನೋಡ್ಕೊಂಡು ಎಂಟರ್ ಮಾಡಿ. ರಾಂಗ್ ಇನ್ಫಾರ್ಮೇಷನನ್ನು ಕೊಡೋಕೆ ಹೋಗ್ಬೇಡಿ, ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಫೇಲ್ ಆಗುತ್ತೆ. ಸೊ ಫಸ್ಟ್ ಕೇಳಿರೋದು ಸೈನ್ಸು. ಇದೆಲ್ಲ ಮಾರ್ಕ್ಸನ್ನು ಡೀಟೇಲಾಗಿ ಫಿಲ್ ಮಾಡ್ಕೊತಿದ್ದೀನಿ ನಾನು. ಔಟ್ ಆಫ್ 100 ಇದು ಎಂಟರ್ ಮಾಡ್ಕೋಬೇಕು. ನೆಕ್ಸ್ಟ್ ಒಂದು ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಮ್ಮದಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಫಸ್ಟ್ ಲ್ಯಾಂಗ್ವೇಜು, ಸೆಕೆಂಡ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್ ಅಂತ. ಸೊ ಫಸ್ಟ್ ಲ್ಯಾಂಗ್ವೇಜ್ ನಂದು ಯಾವುದಿದೆ ಕನ್ನಡ ಇರುತ್ತೆ. ಸೊ ಕನ್ನಡ ಮೀಡಿಯಮಲ್ಲಿ ಕಲ್ತಿರೋದು ಕನ್ನಡ ಇರುತ್ತೆ. ಇಂಗ್ಲೀಷ್ ಮೀಡಿಯಮಲ್ಲಿ ಕಲ್ತಿರೋದು ಇಂಗ್ಲೀಷನ್ನು ಫಸ್ಟ್ ಲ್ಯಾಂಗ್ವೇಜ್ ಆಗಿರುತ್ತೆ. ಸೊ ಕನ್ನಡ ಫಸ್ಟ್ ಲ್ಯಾಂಗ್ವೇಜು. ಸೊ ಕನ್ನಡದಲ್ಲಿ ಎಷ್ಟು ಮಾರ್ಕ್ಸ್ ಬಂದಿದೆ ಅದು ಎಂಟ್ರ್ ಮಾಡ್ಕೊಳ್ಳಿ. ನೆಕ್ಸ್ಟು ಮ್ಯಾಥಮೆಟಿಕ್ಸ್ ಕೇಳಿದ್ದಾನೆ, ಮ್ಯಾಥಮೆಟಿಕ್ಸಲ್ಲಿ ಎಂಟ್ರ್ ಮಾಡ್ಕೊಳ್ಳಿ. ನೆಕ್ಸ್ಟು ಸೋಷಿಯಲ್ ಸೈನ್ಸು. ನೆಕ್ಸ್ಟು ಸೆಕೆಂಡ್ ಲ್ಯಾಂಗ್ವೇಜು ಇಂಗ್ಲೀಷ್ ಆಗಿರುತ್ತೆ. ಸೊ ಇಂಗ್ಲೀಷನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಇಂಗ್ಲೀಷ್ದು ಮಾರ್ಕ್ಸ್ ಎಂಟ್ರ್ ಮಾಡಿ. ಓಕೆ, ನೆಕ್ಸ್ಟು ಥರ್ಡ್ ಲ್ಯಾಂಗ್ವೇಜು ನಂದು ಹಿಂದಿ ಆಗಿತ್ತು. ಸೊ ಹಿಂದಿಯನ್ನು ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ಹಿಂದಿ ಕೂಡ ಮಾರ್ಕ್ಸ್ ಎಂಟ್ರ್ ಮಾಡಿ. ಓಕೆ, ನೆಕ್ಸ್ಟು ಇದು CGPA ಸ್ಕೋರ್ ಅಂತ ಕೇಳ್ತಾನೆ, ಅದು ಇಫ್ ಅಪ್ಲಿಕೇಬಲ್. ಸೊ ನಮ್ಗೆ ಇದು ಅಪ್ಲೈ ಆಗೋದಿಲ್ಲ, ಯಾಕಂದರೆ ನಮ್ಮದು ಆಲ್ರೆಡಿ ಮಾರ್ಕ್ಸಲ್ಲಿರುತ್ತೆ. CBSE ಕ್ಯಾಂಡಿಡೇಟ್ಸಿಗೆ ಅದು CGPA ಅಪ್ಲೈ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ ಏನು ಕೇಳಿದ್ದಾನೆ. ಹ್ಯಾವ್ ಯು ಸ್ಟಡಿಡ್ ಎನಿ ಅಡಿಷ್ನಲ್ ಲ್ಯಾಂಗ್ವೇಜಸ್ ಅದರ್ ದೆನ್ ದ ಒನ್ಸ್ ಮೆನ್ಷನ್? ಇಲ್ಲ, ನಾವು ಟೋಟಲಿ 6 ಸಬ್ಜೆಕ್ಟ್ಸ್ ಕಲ್ತಿದ್ವಲ್ಲ, ಇಲ್ಲಿ 6 ಸಬ್ಜೆಕ್ಟ್ಸ್ ಆಲ್ರೆಡಿ ಮೆನ್ಷನ್ ಆಗಿದೆ. ಸೊ ಇದನ್ನು ನೋ ಅಂತ ಮೆನ್ಷನ್ ಮಾಡಿ. ನೆಕ್ಸ್ಟ್ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಟ್ಕೊಳ್ಳಿ. ಓಕೆ, ಇವಾಗ ನೆಕ್ಸ್ಟ್ ಸ್ಟೆಪ್ ಬಂದು ನಾವು ಪೋಸ್ಟ್ ಪ್ರಿಫರೆನ್ಸಸ್ಸು ಅಂದರೆ ಯಾವ ಡಿಸ್ಟ್ರಿಕ್ಕಿಗೆ ಅಪ್ಲೈ ಮಾಡ್ತಿದ್ದೀರ ಅಂತ. ಸೊ ಇಲ್ಲಿ ನೋಡಿ ಪೋಸ್ಟ್ ಪ್ರಿಫರೆನ್ಸಸ್ಸು ಯಾವ ಸರ್ಕಲಿಗೆ ಅಪ್ಲೈ ಮಾಡ್ತಿದ್ದೀರಾ. ಸೊ ಇಲ್ಲಿ ಕರ್ನಾಟಕ ಸ್ಟೇಟ್ ಅಂತ ಹಾಕೊಳ್ಳೋದು. ಸೊ ಕರ್ನಾಟಕ ಸರ್ಕಲಲ್ಲಿ ಯಾವ ಡಿಸ್ಟ್ರಿಕ್ಕಿಗೆ, ನಾನು ಬಂದುಬಿಟ್ಟು ಗುಲ್ಬರ್ಗ ಡಿಸ್ಟ್ರಿಕ್ಕಿಗೆ ಹಾಕ್ತಿದ್ದೀನಿ. ಓಕೆ, ಇಲ್ಲಿ ಕಲಬುರಗಿ ಡಿವಿಷನ್ ಇದೆ, ಕಲಬುರಗಿ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಾವು ಡೌನ್ಲೋಡ್ ಪೋಸ್ಟ್ ಅಂತ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಯಾವುದ್ಯಾವುದು ವೇಕೆನ್ಸೀಸ್ ಖಾಲಿ ಇದ್ದಾವೆ ಅಂತ ತೋರಿಸುತ್ತೆ. ಸೊ ಅದನ್ನು ನೋಡಿಕೊಂಡು ನೀವು ನಿಮ್ಮ ಮನೆ ನಿಯರು ಅಥವಾ ನಿಮಗೆ ಈಸಿ ಆಗಿರೋ ಲೊಕೇಶನ್ಸ್ ಎಕ್ಸೆಸಬಲ್ ಇದ್ದರೆ ಅದನ್ನು ಈಚ್ ನಂಬರ್ ಆರ್ಡರ್ ವೈಸ್ ಕೊಟ್ಕೊಂಡು ಫಸ್ಟ್ ರೆಡಿ ಮಾಡಿ ಇಟ್ಕೊಳ್ಳಿ. ಆಮೇಲೆ ಇಲ್ಲಿ ಬಂದು ಎಂಟರ್ ಮಾಡಿ. ಓಕೆ, ಅದು ಇವಾಗ ಇಲ್ಲೇ ಕೆಳಗಡೆ ಬಂದಿರುತ್ತೆ. ಈಗ ಇಲ್ಲಿ ನೋಡಿ, ಒಂದನೇದು ಬಂದುಬಿಟ್ಟು ಆಳಂದ್ ಅಂತ ಇದೆ, ಆಳಂದ್ SO ಡಾಕ್ ಸೇವಕ ಅಂತ. ಸೊ ಇದೇ ಥರ ಬರುತ್ತೆ. ಇಲ್ಲಿ ನಾನು ಪ್ರಿಫರೆನ್ಸಸ್ ಕೊಟ್ಕೋಬೇಕು. ಅಂದರೆ ಇಲ್ಲಿ ಸೆಲೆಕ್ಟ್ ಅನ್ನೋ ಇದೆಲ್ಲ ಪ್ರಿಫರೆನ್ಸ್ ಆರ್ಡರು, ಇಲ್ಲಿ 1 2 3 ಅಂತ ಈ ಥರ ಕೊಟ್ಕೋತ ಹೋಗಬೇಕು. ಸೊ ಓಕೆ ಫ್ರೆಂಡ್ಸ್, ಇವಾಗ ನಾನು ಪ್ರಿಫರೆನ್ಸಸ್ಸನ್ನು ಎಲ್ಲ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಸೊ ಪ್ರಿಫರೆನ್ಸಸ್ ಬಂದುಬಿಟ್ಟು ಇಲ್ಲಿ ನಾವು ಸೆಲೆಕ್ಟ್ ಮಾಡಿರೋದು ಇಲ್ಲಿ ಸೀರಿಯಲ್ ವೈಸ್ ಬಂದಿರುತ್ತೆ. ಸೊ ಇದನ್ನು ಒಂದು ಸಲ ನೋಡ್ಕೊಳ್ಳಿ, ಬೇಕಿದ್ರೆ ಮತ್ತೆ ಎಡಿಟ್ ಮಾಡ್ಬೋದು. ಸೊ ಎಡಿಟ್ ಮೇಲೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅಥವಾ ಎಡಿಟ್ ಮಾಡೋದಿಲ್ಲ ಅಂತಂದರೆ ನೆಕ್ಸ್ಟ್ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇವಾಗ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಸಿಗ್ನೇಚರ್ ಮತ್ತು ಫೋಟೋನ ಅಪ್ಲೋಡ್ ಮಾಡೋದು. ಓಕೆ, ಇವಾಗ ನೆಕ್ಸ್ಟ್ ನಾನು ಫೋಟೋ ಮತ್ತು ಸಿಗ್ನೇಚರನ್ನು ಅಪ್ಲೋಡ್ ಮಾಡಿದ್ದೀನಿ. ಸೊ ಅಪ್ಲೋಡ್ ಮಾಡಿಬಿಟ್ಟು ನೆಕ್ಸ್ಟು ಪ್ರಿವ್ಯೂ ಅಂತ ಬರುತ್ತೆ, ಅಲ್ಲಿ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಎಲ್ಲ ಅಪ್ಲಿಕೇಶನ್ ಡೀಟೇಲ್ಸು ಮತ್ತೆ ಬರುತ್ತೆ ನಿಮಗೆ. ಸೊ ಅದನ್ನು ಕರೆಕ್ಟ್ ಇದೆ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ನೆಕ್ಸ್ಟು ಸಬ್ಮಿಟ್ ದ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ.
ಸೊ ಕ್ಲಿಕ್ ಮಾಡಿದ ತಕ್ಷಣ ಒಂದು ಪಾಪು ಬರುತ್ತೆ. ಸೊ ಎಸ್ ಸಬ್ಮಿಟ್ ಅಂತ ಮಾಡ್ಕೊಳ್ಳಿ. ನೆಕ್ಸ್ಟು UPI ಪೇಮೆಂಟು. ಸೊ UPI ಮೇಲೆ ಕ್ಲಿಕ್ ಮಾಡಿ. ಪೇಮೆಂಟ್ ಪೇಜ್ ಓಪನ್ ಆಗುತ್ತೆ. ಪೇಮೆಂಟ್ ಪೇಜ್ ಓಪನ್ ಆಗಿದ ತಕ್ಷಣ ನಿಮ್ಮದು UPI ID ಹಾಕಿ ಪೇಮೆಂಟ್ ಮಾಡ್ಕೊಳ್ಳಿ. ಸೊ ಪೇಮೆಂಟ್ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ ಪೇಮೆಂಟ್ ಆಯಿತು. ಇಲ್ಲಿ ಪ್ರೊಸೀಡ್ ಟು ಪೇಮೆಂಟ್ ಮಾಡಿದ ಮೇಲೆ ಪೇಮೆಂಟ್ ಆಯಿತು. ನೆಕ್ಸ್ಟು ಪೇಮೆಂಟ್ ಆಗಿದ ತಕ್ಷಣ ನಿಮಗೆ ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬಂದ್ಬಿಡುತ್ತೆ ಇಷ್ಟೇ. ಸೊ ನೆಕ್ಸ್ಟ್ ನಿಮಗೆ ಒಂದು ಮೆಸೇಜ್ ಕೂಡ ಬರುತ್ತೆ. ಅದರಲ್ಲಿ ರಿಜಿಸ್ಟ್ರೇಷನ್ ನಂಬರು ಮತ್ತು ನಿಮ್ಮದು ಅಪ್ಲಿಕೇಶನ್ ನಂಬರ್ ಕೂಡ ಮೆನ್ಷನ್ ಆಗಿರುತ್ತೆ. ಸೊ ಅದನ್ನು ಕರೆಕ್ಟಾಗಿ ಸೇವ್ ಮಾಡಿ ಇಟ್ಕೊಳ್ಳಿ. ಸೊ ಇದಕ್ಕೆ ಲಾಸ್ಟ್ ಡೇಟ್ ಬಂದುಬಿಟ್ಟು 16th ಡೇಟ್ ಇರುತ್ತೆ. ಸೊ ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇಷ್ಟೇ ಇವತ್ತಿನ ವಿಡಿಯೋ ಆಗಿರುತ್ತೆ. ಸೊ ಇದೇ ಥರದ ಮಾಹಿತಿ ಬೇಕಾಗಿದ್ದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ. ಸೊ ಇದರದ್ದು ಡೀಟೇಲ್ಸ್ ಎಲ್ಲನೂ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಲಿಂಕ್, ಮತ್ತು ಅದು ಬೇಕಿದ್ದರೆ ನೋಟಿಫಿಕೇಷನ್ PDF ಕೂಡ ಹಾಕಿರ್ತೀನಿ. ಸೊ ಯೂಸ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.